26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಇದಕ್ಕೆ ಕೆಲವರು ಪ್ರತಿಕ್ರಿಯೆ ಮಾಡಿದ್ದಾರೆ. ನಾವು ನಿಮಗೆ ಕಸ ತೆಗೆಯೋದಕ್ಕೆ ನಿಮಗೆ ಸೇವಾ ಶುಲ್ಕವನ್ನು ಕಟ್ತೇವೆ, ನಮ್ಮ ಸೈಟ್ನ ನಾವೇ ಯಾಕೆ ಮಾಡ್ಕೋಬೇಕು ಅಂತ. ನಾವು ಸೇವಾ ಶುಲ್ಕ ಬರೆಸ್ಕೊಳ್ಳೋದು ಅಡುಗೆ ಮನೆಯದು ಅಥವಾ ಮನೆ ಕಸದ್ದು ತಕ್ಕೊಂಡು ಹೋಗೋದಕ್ಕೆ. ಖಾಲಿ ಸೈಟ್ ಇದ್ರೂ ತೆಗಿತೀವಿ ನಾವು, ನೀವು ಕೊಡಿ. ನಮಗೆ ದಿನ ಬೆಳಿಗ್ಗೆ ಕಸ ಕಲೆಕ್ಟ್ ಮಾಡೋರು ಬಂದಾಗ ಖಾಲಿ ಸೈಟ್ದು ಕೂಡ ನೀವು ಕಸ ಕಲೆಕ್ಟ್ ಮಾಡಿ ಅವ್ರ ಕೈಗೆ ಕೊಟ್ಟರೆ, ಯಾವುದು ಮನೆ ಕಸ, ಅದನ್ನು ತಕ್ಕೊಂಡು ಹೋಗ್ತೀವಿ. ಅದಕ್ಕೆ ಅಡಿಷ್ನಲ್ ಚಾರ್ಜ್ ಇಲ್ಲ. ನೀವೇನು ಖಾಲಿ ಸೈಟ್ಗೆ ಒಂದು 400 ರೂಪಾಯಿ ಕಟ್ತಾ ಇದ್ದೀವಿ, ನಾವು ಯಾಕೆ ತೆಗಿಬೇಕು ಅಂತ ಹೇಳಿದ್ರೆ, ನೀವು ಕಟ್ತಾ ಇರೋದು ಮನೆ ಕಸ ಕೊಡೋದಕ್ಕೆ. ಮನೆ ಕಸ ಕೊಟ್ಟರೆ ಖಾಲಿ ಸೈಟ್ದು ನಾವು ತಗೊಂಡು ಹೋಗ್ತೀವಿ. ಸ್ಪಷ್ಟೀಕರಣ ಮಾಡ್ತಾ ಇದ್ದೇನೆ. ಎರಡನೇದು, ರೇಟ್ಗಳ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಈಗ ನೋಡಿ, ಇಲ್ಲೇ ಜಂಗಲ್ ಇದೆ, ಒಂದು JCB ಏನಿಲ್ಲ ಅಂತ ಹೇಳಿದ್ರು ಈ ಒಂದು ಸೈಟ್ ಕ್ಲೀನ್ ಮಾಡೋದಕ್ಕೆ ಸುಮಾರು 3-4 ಅವರ್ಸ್ ಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಒಂದು JCB ಖರ್ಚು ಎಷ್ಟು, ಒಬ್ಬ ಡ್ರೈವರ್ ಖರ್ಚು ಎಷ್ಟು? ಇದನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಒಂದು ಟಿಪ್ಪರು 2 to 3 ಅವರ್ಸ್ ಇಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ. ಬೆಂಗಳೂರಲ್ಲಿ ಲಾರಿಗಳ ಮೂವ್ಮೆಂಟ್ ರಿಸ್ಟ್ರಿಕ್ಷನ್ ಇರೋದ್ರಿಂದ ಒಂದು ಟಿಪ್ಪರು ಒಂದು ದಿನಕ್ಕೆ ಒಂದೇ ಲೋಡು ತಗೊಂಡೋಗೋಕ್ಕಾಗೋದು. ಯಾಕಂದರೆ ಬೆಳಗಿನ ಜಾವ ಓಡಾಡೋಂಗಿಲ್ಲ, ಸಾಯಂಕಾಲ ಓಡಾಡೋ ಆಗಿಲ್ಲ, ಮಧ್ಯದಲ್ಲಿ ಮಾತ್ರ ಓಡಾಡಬೇಕು. ಸೊ ಒಂದು ದಿನಕ್ಕೆ ಒಂದೇ ಲಾರಿಯಲ್ಲಿ ಒಂದೇ ಲೋಡು ನಾವು ತಗೊಂಡೋಗೋದಕ್ಕೆ ಸಾಧ್ಯ ಆಗೋದು. ಅದಕ್ಕೋಸ್ಕರ ಏನು ಮಾಡಿದ್ದೇವೆ, ಈ ಚಿಕ್ಕ ಸೈಟ್ ಆದರೆ 6,700 ರೂಪಾಯಿ ಕ್ಲೀನ್ ಮಾಡೋಕ್ಕೆ, ಅದರಿಂದ ಹಿಡ್ಕೊಂಡು ಸೈಟ್ ಮೇಲೆ ರೇಟು ನಿಗದಿ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ಗೆ 19,000 ಅಂತ ಹಾಕಿದ್ದೀವಿ. ಯಾಕೆ ಅಂದರೆ 25 ಕಿಲೋಮೀಟರ್ ದೂರ ಹೋಗ್ಬೇಕು ಈ ಲಾರಿ. ಅಲ್ಲಿ ನಾವು ಕ್ವಾರಿ ಪಿಟ್ಟಲ್ಲಿ ತಗೊಂಡೋಗಿ ಸುರಿಬೇಕು ಅಂದರೆ, ಈ ನಿಮ್ಮ ಸೈಡ್ದು ತಗೊಂಡೋಗಿ ನಾವೆಲ್ಲೋ ರೋಡ್ ಸೈಡಲ್ಲಿ ರಾತ್ರಿ ಕದ್ದು ಸುರಿದಂಗೆ ಸುರಿಯೋಕ್ಕಾಗಲ್ಲ. 25 ಕಿಲೋಮೀಟರ್ ದೂರ ಸಾಕಾಣಿಕೆ ಮಾಡಿ ನೋಟಿಫೈಡ್ ಸೈಟಲ್ಲೇ ಇದನ್ನು ನಾವು ಡಂಪ್ ಮಾಡಬೇಕಂದ್ರೆ ಒಂದು ದಿನಕ್ಕೆ ಒಂದೇ ಲೋಡು ನಾವು ಮೂವ್ ಮಾಡೋಕ್ಕಾಗೋದು. ಸೊ ಆದ ಕಾರಣಕ್ಕೆ ಅಷ್ಟು ಖರ್ಚು ಬರುತ್ತೆ. ಇನ್ನು ಕೆಲವರು ಕೇಳಿದ್ದಾರೆ, ಕಾಂಪೌಂಡ್ ಇದ್ದರೆ ಜಾಸ್ತಿ ಮಾಡಿದ್ದೀರಾ, ಕಾಂಪೌಂಡ್ ಇರೋರಿಗೆ ಕಡಿಮೆ ಮಾಡಬೇಕಾಗಿತ್ತು ನೀವು ಅಂತ. ಕಾಂಪೌಂಡ್ ಕಟ್ಟಿರೋದು ಒಳ್ಳೆಯದೇ, ಸ್ವಾಗತ ಮಾಡ್ತೇವೆ ನಾವು ಕೂಡ. ದಯವಿಟ್ಟು ಎಲ್ಲರೂ ಕಾಂಪೌಂಡ್ ಕಟ್ಕೊಳ್ಳಿ ಅಂತ ಹೇಳ್ತೇವೆ. ಆಯಿತು, ಕಾಂಪೌಂಡ್ ಇರೋರಿಗೆ ನೀವು ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದೀರಲ್ಲ ಅಂತ ಕೇಳ್ತಾ ಇದ್ದೀರಾ. ಯಾಕೆ ಜಾಸ್ತಿ ಚಾರ್ಜ್ ಆಗುತ್ತೆ ಅಂದರೆ, ಕಾಂಪೌಂಡ್ ಇದ್ದರೆ ಅದನ್ನ ಒಡೆದು ಒಳಗೆ ಎಂಟ್ರ್ ಆಗಬೇಕು, ಬ್ರೇಕಿಂಗ್ ಚಾರ್ಜಸ್ ಬರುತ್ತೆ. ಆ ಕಾರಣಕ್ಕಾಗಿ ಕಾಂಪೌಂಡ್ ಇರೋರಿಗೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜನ್ನು ನಾವು ಕೊಡಲೇಬೇಕಾಗತ್ತೆ. ಸೊ ಇಷ್ಟು ಹೌದು. ನಮಗೆ JCB ಒಳಕ್ಕೆ ಹೋಗೋದಕ್ಕೆ ಗೇಟ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಗೇಟ್ ಇಲ್ಲದೆ ಹೋದರೆ ಬ್ರೇಕ್ ಮಾಡಬೇಕಾಗಿ ಬಂದಾಗ ಮಾತ್ರ ಎಕ್ಸ್ಟ್ರಾ ಚಾರ್ಜ್ ಮಾಡಬೇಕು. ಗೇಟ್ ಇದ್ದರೆ ಎಕ್ಸ್ಟ್ರಾ ಚಾರ್ಜ್ ಮಾಡಬಾರದು ಅಂತ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಬ್ರೇಕಿಂಗ್ ಇನ್ವಾಲ್ವ್ಡ್ ಆದರೆ ಮಾತ್ರ ಎಕ್ಸ್ಟ್ರಾ ಚಾರ್ಜಸ್. ಇನ್ನೊಂದು ಹೇಳಿದ್ರು, ಪೆನಲ್ಟಿ ಯಾಕೆ ಹಾಕ್ತೀರಾ ಅಂತ. ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಫಸ್ಟ್ ಟೈಮ್ ಕ್ಲೀನ್ ಮಾಡೋವಾಗ ಪೆನಲ್ಟಿ ಹಾಕಬೇಡಿ. ಫಸ್ಟ್ ಟೈಮ್ ಕ್ಲೀನ್ ಮಾಡುವಾಗ ಪೆನಲ್ಟಿ ಹಾಕಬೇಡಿ. ಬರೀ ಏನು ಖರ್ಚು ಬರುತ್ತೆ ಆ ಖರ್ಚನ್ನು ಮಾತ್ರ ರಿಕವರಿ ಮಾಡ್ಕೊಳ್ಳಿ. ಸೊ ಪೆನಲ್ಟಿ ಹಾಕೋದಿಲ್ಲ, ಪೆನಲ್ಟಿ ಹಾಕಬೇಡಿ ಅಂತ ನಮ್ಮ ಚೀಫ್ ಕಮಿಷನರ್ ಅವ್ರಿಗೆ ನಾನು ಒತ್ತಾಯ ಮಾಡಿದ್ದಾನೆ, ಅವರು ಒಪ್ಕೊಂಡಿದ್ದಾರೆ. ಸೊ ನಾವು ಬರೀ ಚಾರ್ಜಸನ್ನು ರಿಕವರಿ ಮಾಡ್ತೇವೆ. ಅಂದರೆ ಏನು ಖರ್ಚಾಗಿದೆ ಆ ಖರ್ಚನ್ನು ಮಾತ್ರ ಜನಗಳಿಂದ ರಿಕವರಿ ಮಾಡ್ತೇವೆ. ಖರ್ಚು ಕೂಡ ನಮ್ಮದು ಜಾಸ್ತಿ ಇದೆ ರೇಟು, ನಾನು ಒಪ್ಕೊಳ್ತೇನೆ. ಹೌದು, ನಮ್ಮ ರೇಟ್ ಜಾಸ್ತಿನೇ. ನೋಡಿದಾಗ ನಮಗೂ ಅನಿಸುತ್ತೆ ಜಾಸ್ತಿ ಅಂತ. ಎಲ್ಲಿಂದ ಬಂತು ಈ ರೇಟು ಅಂತ ಹೇಳಿದ್ರೆ, ಗೌರ್ಮೆಂಟಲ್ಲಿ SR ರೇಟ್ ಇದೆ. SR ರೇಟ್ ಆಧಾರದ ಮೇಲೆ ಒಂದು ಚದರ ಅಡಿಗೆ ಇಷ್ಟು ಅಂತ ನಿಗದಿ ಆಗಿಬಿಟ್ಟಿದೆ. ಆ ರೇಟನ್ನು ನಾವಿಲ್ಲಿ ತಗೊಂಡಿದ್ದೀವಿ ಬಿಟ್ಟರೆ ಯಾವುದು ನಾವು ಏನೋ ಸೃಷ್ಟಿ ಮಾಡಿದ ರೇಟ್ ಅಲ್ಲ ಇದು. ಗೌರ್ಮೆಂಟ್ SR ರೇಟನ್ನು ಇಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಹಾಗೂ ಅಷ್ಟಕ್ಕೂ ಮೀರಿ ಇದು ಜಾಸ್ತಿ ಅಂತ ಅನಿಸಿದ್ರೆ, ಹೌದು ಇದು ಜಾಸ್ತಿ. ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತೇನೆ ಜನಗಳಿಗೆ, ದಯವಿಟ್ಟು GBNವ್ರಿಗೆ ನಿಮ್ಮ ಸೈಟ್ ಒಳಗಡೆ ಬರೋದಕ್ಕೆ ಬಿಡಬೇಡಿ. ತಾವೇ ತಮ್ಮ ಸೈಟನ್ನು ಕ್ಲೀನ್ ಮಾಡ್ಕೊಂಡ್ಬಿಡಿ. ನಿಮಗೆ ನಾನು ಬೇಕಾದರೆ ಒಂದು ಅಪ್ರಿಸಿಯೇಷನ್ ಲೆಟ್ರು, ಥ್ಯಾಂಕ್ ಯು ಲೆಟ್ರನ್ನು ಕಳಿಸ್ತೇನೆ. ಯಾಕಂದರೆ ಬೆಂಗಳೂರಿನ ಸ್ವಚ್ಛತೆಗೆ ತಾವು ಸಹಕಾರ ಕೊಡ್ತಾ ಇದ್ದೀರಿ ಅಂತೇಳಿ ನಿಮಗೆ ನಾನು ಬೇಕಾದರೆ ಥ್ಯಾಂಕ್ಸ್ ಲೆಟ್ರ್ ಕಳಿಸ್ಕೊಡ್ತೇನೆ.
ಯಾರ್ಯಾರು ಕ್ಲೀನ್ ಮಾಡ್ಕೊಂಡಿದ್ದಾರೆ ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಲ್ಲಿ ಅವ್ರದ್ದು ಪೋಸ್ಟ್ ಮಾಡಿ ಅವ್ರಿಗೆ ನಾನು ಈಗ ಆಲ್ರೆಡಿ ಥ್ಯಾಂಕ್ಸ್ ಹೇಳಿದ್ದೇನೆ. ಸೊ ನನಗೂ ಕೂಡ ಈ ಖಾಲಿ ಸೈಟ್ ಬಂದು ಕ್ಲೀನ್ ಮಾಡೋ ಕೆಲಸ ನನಗೂ ಬೇಕಾಗಿಲ್ಲ. ನಿಮಗೂ ಇಷ್ಟು ದುಡ್ಡು ಖರ್ಚು ಮಾಡೋದು, ನೀವು ಖರ್ಚು ನಮಗೆ ಕಟ್ಟೋದು ನಿಮಗೂ ಬೇಕಾಗಿಲ್ಲ. ಕಮ್ಮಿ ಖರ್ಚಿಗೆ ತಾವೇ ಮಾಡ್ಕೊಂಡ್ಬಿಡಿ, ನಾನು ರಿಕ್ವೆಸ್ಟ್ ಮಾಡ್ತೇನೆ. ಆವಾಗ ನಾವು ನಿಮಗೆ ಜಾಸ್ತಿ ಚಾರ್ಜ್ ಮಾಡೋದು ಬೇಡ. ಆದರೆ ಬೆಂಗಳೂರು ಸುಧಾರಣೆ ಅಂತೂ ಆಗುತ್ತೆ, ತಾವಾಗಿ ತಾವು ಮಾಡಿಕೊಂಡ್ರೆ ಅಷ್ಟು ಸಹಕಾರ ಕೊಡಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡ್ತೇನೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.